ಗನ್ ಹಿಡಿದು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜ್ಯುವೆಲರ್ ಶಾಪ್ ಅನ್ನ ಲೂಟಿ ಮಾಡಿದ್ದಾರೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನವನ್ನ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ನಲ್ಲಿ ಭಾರಿ ದರೋಡೆ ನಡೆದಿರುವಂತದ್ದು. ಗನ್ ಹಿಡಿದು ಎಂಟ್ರಿ, ಜ್ಯುವೆಲರ್ ಶಾಪ್ ಲೂಟಿ ಆಗಿದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿದ್ದಾರೆ. ಸ್ಕೈ ಗೋಲ್ಡ್ ಮತ್ತು ಡೈಮಂಡ್ ನಲ್ಲಿ ಭಾರಿ ದರೋಡೆ ಆಗಿದೆ. ಮೈಸೂರು ಜಿಲ್ಲೆಯ ಹುಣಸೂರಲ್ಲಿ ಚಿನ್ನ ಲೂಟಿ. ಬೈಕಲ್ಲಿ ಬಂದಿದ್ದ 5 ಮುಸುಕುಧಾರಿಗಳಿಂದ ರಾಬರಿ ಆಗಿದೆ. ಓರ್ವ ದರೋಡೆಕೋರ ಮಾತ್ರ ಹೆಲ್ಮೆಟ್ ಬಿಟ್ಟು ಪರಾರಿಯಾಗಿದ್ದಾನೆ. ಅಂಗಡಿಯಲ್ಲಿ ಮ್ಯಾನೇಜರ್ ಅಜ್ಗರ್ ಮೇಲೆ ಫೈರಿಂಗ್ ಕೂಡ ಆಗಿದೆ. ಪ್ರಾಣಾಪಾಯದಿಂದ ಪಾರಾದ ಶಾಪ್ ಮ್ಯಾನೇಜರ್. ಹುಣಸೂರು ಬಸ್ ನಿಲ್ದಾಣದ ಹಿಂದಿರುವಂತಹ ಜ್ಯುವೆಲರ್ಸ್ ಇದು. ಮೈಸೂರಲ್ಲಿ ನಡೆದಿರುವಂತಹ ಘಟನೆ. ಜ್ಯುವೆಲರ್ ಶಾಪ್ಗೆ ಗನ್ ಹಿಡಿದುಕೊಂಡು ಎಂಟ್ರಿಯನ್ನ ಕೊಡ್ತಾರೆ ಕದೀಮರು. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಲೂಟಿ ಮಾಡ್ತಾರೆ. ಸಿಸಿಟಿವಿಯಲ್ಲಿ ಈ ಎಲ್ಲ ದೃಶ್ಯಗಳು ಸೆರೆಯಾಗಿರುವಂಥದ್ದು ಗಮನಿಸ್ತಾ ಇದ್ದೀವಿ. ಶಾಪಲ್ಲಿ ಯಾವ ರೀತಿಯಾಗಿ ಈ ರೀತಿಯಾಗಿ ಗನ್ನನ್ನು ತೋರಿಸಿ ಹೆದರಿಸಿ ಅಲ್ಲಿ ಜ್ಯುವೆಲರ್ಸ್ಗಳನ್ನ ದರೋಡೆ ಮಾಡ್ತಾ ಇರುವಂಥದ್ದನ್ನ ಕಾಣಿಸ್ತಾ ಇದೆ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಆಗಿದೆ. ದಿಢೀರಾಗಿ ಎಂಟ್ರಿಯನ್ನ ಕೊಡ್ತಾರೆ. ಶಾಪ್ ಒಳಗಡೆ ಎಂಟ್ರಿಯನ್ನ ಕೊಟ್ಟು ಗನ್ನನ್ನು ತೋರಿಸಿ ಈ ರೀತಿಯಾಗಿ ಲೂಟಿಯನ್ನ ಮಾಡ್ತಾರೆ. ಇತ್ತೀಚೆಗೆ ಕೂಡ ಈ ಲೂಟಿ, ಕಳ್ಳತನ, ಈ ಪುಂಡಾಟಿಕೆ ಇವೆಲ್ಲವೂ ಕೂಡ ಹೆಚ್ಚಾಗಿದೆ. ಅಂದರೆ ಕಾನೂನಿನ ಭಯ ಇಲ್ಲದೆ ಈ ರೀತಿಯಾಗಿ ಮಾಡ್ತಾರಾ, ಅಥವಾ ಈ ರೀತಿಯಾಗಿ ಮಾಡಿದ್ರೆ ಸಿಕ್ಕಾಕೊಳ್ತೀವಿ ಅನ್ನುವಂಥ ಒಂದು ಭಯಾನೂ ಇಲ್ವಾ ಇವರಿಗೆ? ಅಂದರೆ ಸಿಕ್ಕಾಕೊಂಡ್ರೆ ಯಾವ ರೀತಿಯಾಗಿ ನಮಗೆ ಶಿಕ್ಷೆ ಆಗ್ಬೋದು ಕಾನೂನಿನಲ್ಲಿ ಅನ್ನುವಂಥ ಒಂದು ಭಯಾನೂ ಇಲ್ಲ ಅನಿಸುತ್ತೆ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಚಿನ್ನಾಭರಣ ಅಲ್ಲಿ ದರೋಡೆ ಮಾಡ್ತಾ ಇದ್ದಾರೆ ಅಂತ. ಕೋಟಿ ಕೋಟಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಿರುವಂಥದ್ದು ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಮೈಸೂರು ಜಿಲ್ಲೆಯ ಹುಣಸೂರಲ್ಲಿ ಚಿನ್ನವನ್ನ ಲೂಟಿ ಮಾಡಿದ್ದಾರೆ. ಜ್ಯುವೆಲರ್ ಶಾಪ್ನಲ್ಲಿ ಸ್ಕೈ ಮತ್ತು ಗೋಲ್ಡ್ ಆ್ಯಂಡ್ ಡೈಮಂಡ್ನಲ್ಲಿ ದರೋಡೆ ಆಗಿರುವಂಥದ್ದು. ಓರ್ವ ದರೋಡೆಕೋರ ಮಾತ್ರ ಒಂದು ಪ್ರೂಫ್, ಅಂದರೆ ಒಂದು ಹೆಲ್ಮೆಟನ್ನು ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಮುಸುಕುದಾರಿಗಳಾಗಿ ಬಂದು ದರೋಡೆಗೆ ಯತ್ನವನ್ನು ಮಾಡಿದ್ದಾರೆ. ದರೋಡೆ ಕೂಡ ಕೋಟಿ ಕೋಟಿ ಚಿನ್ನಾಭರಣವನ್ನು ಲೂಟಿ ಕೂಡ ಮಾಡಿದ್ದಾರೆ. ಹುಣಸೂರು ಬಸ್ ನಿಲ್ದಾಣದ ಹಿಂದಿರುವಂಥ ಜ್ಯುವೆಲರಿ ಶಾಪ್ ಇದು. ಮ್ಯಾನೇಜರ್ಗೆ ಗನ್ನನ್ನು ತೋರಿಸಿ ಫೈರಿಂಗ್ ಸಹಿತ ಮಾಡಿದ್ದಾರೆ. ಆದರೆ ಅದೃಷ್ಟವಶಾತ್ ಫೈರಿಂಗಿಂದ ಅಲ್ಲಿ ಸೇಫ್ ಆಗಿದ್ದಾರೆ. ಹಿಂದಿ ಮಾತನಾಡ್ತಾ ಇದ್ರು ಇವರು. ಬೆಳ್ಳಿ ಕ್ಯಾಶ್ ಮುಟ್ಟಿಲ್ಲ, ಚಿನ್ನದ ಸರ ದೋಚಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 10 ನಿಮಿಷದಲ್ಲಿ ಕೈಗೆ ಸಿಕ್ಕಿದ್ದ ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ದರೋಡೆ ಮಾಡಿ ಹೋಗುವಾಗ ಶಾಪ್ನಲ್ಲಿ ಫೈರಿಂಗ್ ಕೂಡ ಮಾಡಿದ್ದಾರೆ. ಯಾರು ಹಿಂಬಾಲಿಸದಂತೆ ಹೆದರಿಸಲು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ. ಅನ್ಯ ರಾಜ್ಯದವರಿಂದ ಕೃತ್ಯ ಶಂಕೆ ಅಂತ ತಿಳಿದು ಬರ್ತಾ ಇದೆ. ಬೈಕಲ್ಲಿ ಬಂದಿದ್ದರು, ಎಲ್ಲರ ಕೈಯಲ್ಲೂ ಗನ್ ಇದ್ವು. ಜ್ಯುವೆಲರಿ ಶಾಪ್ ಸಿಬ್ಬಂದಿಯ ಮೇಲೂ ಅನುಮಾನ ವ್ಯಕ್ತವಾಗ್ತಾ ಇದೆ. ತನಿಖೆಗೆ 5 ತಂಡವನ್ನ ರೂಪಿಸಲಾಗಿದೆ. ದಿಢೀರ್ ಅಂತ ಬರ್ತಾರೆ, ಎಲ್ಲರೂ ಕೈಯಲ್ಲೂ ಕೂಡ ಗನ್ ಅನ್ನ ಹಿಡಿದುಕೊಂಡು ಬರ್ತಾರೆ. ಇವರಿಗೆ ಗನ್ ಈ ರೀತಿಯಾಗಿ ಎಲ್ಲ ಎಲ್ಲಿ ಒಂದು ಲಭ್ಯ ಆಗುತ್ತೆ ಏನು ಅಂತದ್ದೇ ಒಂದು ರೀತಿಯಾಗಿ ಅನುಮಾನ. ಯಾಕಂದ್ರೆ ಎಷ್ಟು ಈಸಿಯಾಗಿ ಎಲ್ಲರ ಕೈಯಲ್ಲೂ ಕೂಡ ಈಗ ಗನ್ಗಳು ಓಡಾಡ್ತಾ ಇದ್ದಾವೆ, ಲಾಂಗು ಮಚ್ಚುಗಳು ಓಡಾಡ್ತಾ ಇದ್ದಾವೆ. ಇದೆಲ್ಲವೂ ಯಾವ ರೀತಿಯಾಗಿ ಇವರಿಗೆ ಲಭ್ಯ ಆಗ್ತಿದೆ, ಹೇಗೆ ಇವರಿಗೆ ದೊರೀತಾ ಇದೆ ಅನ್ನುವಂಥದ್ದು. ಮತ್ತೊಂದು ರೀತಿಯಲ್ಲಿ ಅಲ್ಲಿರುವಂಥ ಅಂಗಡಿಯ ಸಿಬ್ಬಂದಿ ಮೇಲೆ ಕೂಡ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ದಿಢೀರಂತ ಬಂದು ಆ ಶಾಪಲ್ಲಿ ಈ ರೀತಿಯಾಗಿ ಗನ್ನನ್ನು ತೋರಿಸಿ ಹೆದರಿಸಿ ಯಾರು ಕೂಡ ಹಿಂಬಾಲಿಸಬಾರ್ದು, ಯಾವುದೇ ರೀತಿಯಾದಂಥ ನಮಗೂ ಕೂಡ ವಾಪಸ್ ಅಟ್ಯಾಕ್ ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸೋದ್ರ ಮೂಲಕ ಭಯವನ್ನು ಹುಟ್ಟಿಸಿ ಚಿನ್ನಾಭರಣವನ್ನು, ಕೈಗೆ ಏನೇನು ಸಿಗುತ್ತೆ ಚಿನ್ನ ಮಾತ್ರ, ಅಲ್ಲಿ ಬೆಳ್ಳಿ ಆಗಿರ್ಬೋದು, ಇನ್ನೂ ಹಲವು ರೀತಿಯಾದಂಥ ಒಂದು ಆಭರಣಗಳಿದ್ರೂ ಕೂಡ ಅಲ್ಲಿ ಚಿನ್ನದ ಸರಗಳನ್ನು ಮಾತ್ರ ಎಸ್ಕೇಪ್ ಮಾಡಿಕೊಂಡು, ಅದರಲ್ಲೇ ಕೋಟಿ ಕೋಟಿ ಹಣವನ್ನು ಬರುವಂಥ ಚಿನ್ನದ ಸರಗಳನ್ನು ಎಸ್ಕೇಪ್ ಮಾಡಿಕೊಂಡು ಹೋಗಿರುವಂಥದ್ದು. ಸೊ ಇದು ಒಂದು ರೀತಿಯಾಗಿ ಅಲ್ಲಿ ಸಿಬ್ಬಂದಿಗಳದ್ದು ಏನಾದರೂ ಕೈವಾಡ ಇದೆ ಇದರಲ್ಲಿ, ಅಂದರೆ ಪೊಲೀಸ್ ತನಿಖೆಯನ್ನು ನಡೆಸ್ತಾ ಇದೆ. ತನಿಖೆಯ ಬಳಿಕ ತಿಳಿದು ಬರಬೇಕು. ಈ ರೀತಿಯಾಗಿ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿದೆ. ಅವರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾ ಪೊಲೀಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಓಕೆ, ಗನ್ ಹಿಡಿದು ಎಂಟ್ರಿಯನ್ನ ಕೊಡ್ತಾರೆ ಜ್ಯುವೆಲರಿ ಶಾಪ್ಗೆ. ಕೋಟಿ ಕೋಟಿ ಮೌಲ್ಯದ ಹಣವನ್ನ ಕೂಡ ಅಲ್ಲಿ ಎಸ್ಕೇಪ್ ಮಾಡ್ತಾರೆ. ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ನಡೆದಿರುವಂತಹ ಲೂಟಿ ಇದು. ಅಲ್ಲಿ ಇರುವಂತಹ ಮ್ಯಾನೇಜರ್ಗೆ ಗನ್ನಿಂದ ಫೈರ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಕೂಡ ಅಲ್ಲಿ ಸಾಧ್ಯವಾಗಲ್ಲ. ಇಷ್ಟೆಲ್ಲ ಅಲ್ಲಿ ಒಂದು ಹೆದರಿಕೆಯನ್ನು ಹುಟ್ಟಿಸಿ ಲೂಟಿ ಮಾಡಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ. ಸರ್, ಈಗ ನಾವು ಗಮನಿಸ್ತಾ ಇದ್ದೀವಿ
ಮೈಸೂರಲ್ಲಿ ನಡೆದಿರುವಂತಹ ಘಟನೆ ಇದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಏನು ನಿನ್ನೆ ಸಂಜೆ ಅಷ್ಟೇ 5 ಜನ ಮುಸುಕುಧಾರಿಗಳು ಚಿನ್ನದ ಅಂಗಡಿಗೆ ನುಗ್ಗಿ ಗನ್ನಿಂದ ಫೈರ್ ಅನ್ನ ಮಾಡಿ ಅಲ್ಲಿನ ಮ್ಯಾನೇಜರ್ನ ಎದುರಿಸಿ ಸುಮಾರು 4 ರಿಂದ 5 ಕೋಟಿ ಬೆಲೆ ಬಾಳುವ ಚಿನ್ನ ಮತ್ತು ವಜ್ರದ ಆಭರಣಗಳನ್ನ ದೋಚಿ ಪರಾರಿಯಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ಹುಣಸೂರು ನಗರದಲ್ಲಿ ನಡೆದಿತ್ತು. ಈ ಘಟನೆ ಒಂದು ಇಡೀ ಜಿಲ್ಲೆಯನ್ನೇ ಕೂಡ ತಲ್ಲಣಗೊಳಿಸಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ಈ ರೀತಿಯ ಘಟನೆ ಮೈಸೂರು ಜಿಲ್ಲೆಯಲ್ಲಿ ಮತ್ತು ಮೈಸೂರು ಭಾಗದಲ್ಲಿ ಇದು ಮೊದಲಿಗೆ ಆಗಿರ್ತಕ್ಕಂಥ, ಅಂದ್ರೆ ಗನ್ನನ್ನ ಹಿಡಿದು ಗನ್ನನ್ನ ತೋರಿಸಿ ಆ ಒಂದು ಏನು ಈ ರೀತಿಯ ಒಂದು ದರೋಡೆಯನ್ನ ಮಾಡಿರ್ತಕ್ಕಂಥದ್ದು ಮೊದಲ ಘಟನೆ ಆಗಿರ್ತಕ್ಕಂಥದ್ದು. ಸಂಜೆ ಒಂದು 4 ರಿಂದ 5 ಗಂಟೆಯ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏಕಾಏಕಿ ಬೈಕ್ ಗಳಲ್ಲಿ ಬಂದಂತಹ ಮುಸುಕುಧಾರಿಗಳು ನೇರವಾಗಿ ಏನು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ ಅನ್ನುವಂತಹ ಒಂದು ಚಿನ್ನಾಭರಣದ ಅಂಗಡಿಗೆ ಬರ್ತಾರೆ. ಬಂದವರೇ ನೇರವಾಗಿ ಆ ಫೈರ್ ಅನ್ನ ಮಾಡಿ ಅಲ್ಲಿನ ಮ್ಯಾನೇಜರ್ ಅಜರ್ ಅನ್ನುವಂತಹ ಯಾರು ವ್ಯಕ್ತಿ ಇರ್ತಾರೆ ಆತನ ಮೇಲೆ ಗುಂಡನ್ನ ಕೂಡ ಹಾರಿಸ್ತಾರೆ. ಆತ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಚಿನ್ನಾಭರಣಗಳನ್ನೆಲ್ಲವನ್ನ ಕೂಡ ದೋಚಿ ಪರಾರಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಓರ್ವ ಏನು ಕದಿಮ ಏನಿರ್ತಾರೆ ಆತರ ಹೆಲ್ಮೆಟ್ ಕೂಡ ಅಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು. ಇದೀಗ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಎಲ್ಲ ಆ ಒಂದು ಅಲ್ಲಿಗೆ ಭೇಟಿಯನ್ನು ನೀಡಿ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈಗ ತನಿಖೆಯನ್ನ ಕೈಗೊಂಡಿರ್ತಕ್ಕಂಥದ್ದು. ಸುನೀತಾ. ಓಕೆ ಸಂದೀಪ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.